ಈ ಪೊಲೀಸ್ ಆಗ್ಲಿ ಆರ್ಟ್ ಆಗ್ಲಿ ಎಲ್ಲರೂ ಪ್ರತಿಯೊಬ್ರು ನಮ್ಮನ್ನ ಹೀನಾಯವಾಗಿ ನೋಡ್ತಾರೆ, ಎಲ್ಲರೂ ಕಿತ್ಕೊಂಡ್ ತಿಂತಾರೆ. ನಮ್ಮ ಲೈಫೇ ಬೇಡ ಆಗ್ತದೆ ಸರ್. ಯಾವ ತರ ಸರ್? ಯಾವ ತರ ಅಂದ್ರೆ ಸರ್, ಎಕ್ಸಾಂಪಲ್ ಇವಾಗ ನಾ ಹೇಳ್ತೇನೆ ಪೊಲೀಸ್ನವ್ರು ಸರ್, ಎಲ್ಲ ಅವರು ಕಾನೂನು ಅಡಿಯಲ್ಲಿ ನಾವು ಹೇಗಿದ್ರು ಕೂಡ ನಮ್ದು ಅವರು 200 ಕೊಡು 300 ಕೊಡು ಕೇಸ್ 500 ರೂಪಾಯಿ ಕೇಸ್ ಪಾವತಿ ಆಗ್ತೇನೆ 500 ಕೊಡು ಅಂತ ಕಿತ್ಕೋತಾರೆ. ಅದ್ರ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದ್ದು ನಮ್ಮ ಯೂನಿಫಾರ್ಮ್ ಇದ್ರು ಕೂಡ ನಮ್ಮ ಪೊಲೀಸ್ನವ್ರು ಇದು ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ತದನಂತರ ಪ್ರತಿಯೊಬ್ರು ಔಟ್ ಆಫ್ ಡಿಸ್ಟ್ರಿಕ್ಟ್ ವೈಸ್ ಈಗ ಆರ್ ಟಿ ಒಬ್ರು ಬಂದು ಪ್ರತಿಯೊಂದು ಗಾಡಿನ ಬಿಡದೆ ಯಾವ್ದು ಗಾಡಿನ ಪ್ರತಿಯೊಂದು ಗಾಡಿನ ಹತ್ರ 1,000 2,000 3,000 ಅವ್ರಿಗೆ ಎಷ್ಟು ಬೇಕು ಮನೆ ಬಂದಂತೆ ಕೇಳ್ಕೊಂಡು ತಗೊಳ್ತಾರೆ ಸರ್. ಕೊಡ್ಲಿಲ್ಲ ಅಂದ್ರೆ ಕೇಸ್ ಆಗ್ತೇನಂತ ಸರ್. ಈ ತರ ಮಾಡಿದ್ರೆ ನಾವ್ ಹೆಂಗ್ ಬಾಳುದು ಸರ್? ಅದಕ್ಕೆ ಸರ್ ನಾನು ಕೇಳೋದಂದ್ರೆ ನನ್ನ ಡ್ರೈವರ್ ವತಿಯಿಂದ ಎಲ್ರು ಕೇಳೋದು, ನಮ್ಗೇನು ಅಷ್ಟು ದೊಡ್ಡ ನಾವೆಲ್ಲ ಸ್ಟಡಿ ಅಂತೂ ಮಾಡಿಲ್ಲ, ಕಲ್ತಿಲ್ಲ. ಯಾಕಂದ್ರೆ ಡ್ರೈವರ್ ಗೊತ್ತಿಲ್ಲ, ಅನುಭವದ ಮಾತು ಹೇಳ್ತಾ ಇದ್ದೇನೆ. ನಾನು ದೊಡ್ಡದಾಗಿ ಕಲ್ತಿಲ್ಲ. ಇವಾಗ ಹೇಳಕ್ ನಾನು ಕಾನೂನಿಗಾಗಲಿ ಅವ್ರು ನಾನು ತಲೆ ಬಗ್ಗೆ ಮನವಿ ಮಾಡ್ಕೋತೀನಿ. ಡ್ರೈವರ್ಗೂ ಒಂದು ಇದು ಕೊಡಿ, ರೆಸ್ಪೆಕ್ಟ್ ಕೊಡಿ. ನಂತರ ಅವ್ರಿಗೂ ಒಂದು ನ್ಯಾಯದ ಇದು ಕಾನೂನಿನ ಅಡಿಯಲ್ಲಿ ನಮ್ಗೇನಾದ್ರು ಒಂದು ಹೆಲ್ಪ್ ಮಾಡಿ ಅಂತ ಹೇಳಿ ಕೇಳ್ಕೊತೇನೆ.